ಸಸ್ಪೆಂಡ್ ಆಗಿರುವಂತಹ ಐಪಿಎಸ್ ದಯಾನಂದ್ಗೆ ಬಿಗ್ ಶಾಕ್. ನಾಳೆ ಬೆಂಗಳೂರು ಡಿಸಿ ಮುಂದೆ ವಿಚಾರಣೆಗೆ ಹೋಗಬೇಕು ದಯಾನಂದ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಕೇಸ್ ತನಿಖೆ ತೀವ್ರ. ನಾಳೆ ಬೆಂಗಳೂರು ನಗರದ ಮಾಜಿ ಪೊಲೀಸ್ ಆಯುಕ್ತ ದಯಾನಂದ್ ವಿಚಾರಣೆ. ಸಸ್ಪೆಂಡ್ ಆಗಿರುವಂತಹ ಐಪಿಎಸ್ ದಯಾನಂದ್ಗೆ ಬಿಗ್ ಶಾಕ್. ನಾಳೆ ಬೆಂಗಳೂರು ಡಿಸಿ ಮುಂದೆ ವಿಚಾರಣೆಗೆ ಹೋಗಬೇಕು ದಯಾನಂದ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಕೇಸ್ ತನಿಖೆ ತೀವ್ರ. ನಾಳೆ ಬೆಂಗಳೂರು ನಗರ ಮಾಜಿ ಪೊಲೀಸ್ ಆಯುಕ್ತ ದಯಾನಂದ್ ವಿಚಾರಣೆ. ವಿಕಾಸ್ ಕುಮಾರ್ ಶೇಖರ್ ಅವರ ವಿಚಾರಣೆ ನಡೆಸಲು ಡಿಸಿ ಸಿದ್ಧತೆ. ಈಗಾಗಲೇ ಅಮಾನತ್ತಾಗಿರುವಂತಹ ಅಧಿಕಾರಿಗಳಿಗೆ ತನಿಖಾಧಿಕಾರಿ ಜಗದೀಶ್ ನೋಟಿಸ್ ಅನ್ನು ನೀಡಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಿ ಹೇಳಿಕೆ ನೀಡುವಂತೆ ನೋಟಿಸ್ ನೀಡಿದ್ದಾರೆ. ನಿನ್ನೆ ಗಾಯಾಳುಗಳ ಹೇಳಿಕೆ ಪಡೆದಿದ್ದಂತಹ ತನಿಖಾಧಿಕಾರಿ ಡಿಸಿ ಜಗದೀಶ್ ಅವರು 15 ದಿನಗಳ ಒಳಗೆ ತನಿಖೆ ನಡೆಸಿ ವರದಿಯನ್ನ ನೀಡಲಿಕ್ಕೆ ಸರ್ಕಾರ ಸೂಚನೆಯನ್ನ ನೀಡಿತ್ತು. ಎಸ್, ಆರ್ಸಿಬಿ ವಿಜಯೋತ್ಸವ. ಆ ಒಂದು ವಿಜಯೋತ್ಸವದಲ್ಲಿ ನಡೆದಂತಹ ಘಟನೆ, ಸಾವಿರಾರು ಲಕ್ಷಾಂತರ ಮಂದಿ ಜಮಾಯಿಸಿದ್ದಂತಹ ಆ ಒಂದು ಕಾರ್ಯಕ್ರಮ, ಸುಸಜ್ಜಿತವಾದ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳದೆ ಬೇಜವಾಬ್ದಾರಿತನವನ್ನ ತೋರಿದಂತಹ ಆ ಒಂದು ಕಾರ್ಯಕ್ರಮ, ಆ ಬೇಜವಾಬ್ದಾರಿತನವನ್ನ ಪೊಲೀಸರ ಬಗ್ಗೆಯಾಗಿ ಪೊಲೀಸರ ಮೇಲೆ ಹಾಕಿ ದಯಾನಂದ್ ಅವರನ್ನ ಹಾಗೂ ಅವರ ಒಂದಿಷ್ಟು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವಂತಹ ಆ ಒಂದು ಕಾರ್ಯಕ್ರಮ, ಅದರ ಬಗ್ಗೆ ದಯಾನಂದ್ ಅವರು ಮಾತನಾಡಬೇಕು. ನಾಳೆ ಬೆಂಗಳೂರಿನ ಡಿಸಿ ಮುಂದೆ ವಿಚಾರಣೆಗೆ ಹೋಗಬೇಕು ದಯಾನಂದ್ ಅವರು. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ಬಿಸಿಸಿಐ ಕೇಳಿದ್ರೆ ನಂದಲ್ಲ ತಪ್ಪು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ನಮ್ದಲ್ಲ ತಪ್ಪು ಅಂತ ಹೇಳ್ತಾ ಇದೆ. ಹೋಗಿದ್ದು ಮಾತ್ರ ಜನಸಾಮಾನ್ಯರ ಪ್ರಾಣ. ತಲೆದಂಡವಾಗಿದ್ದು ಒಂದಿಷ್ಟು ಅಧಿಕಾರಿಗಳ ತಲೆದಂಡ. ಎಸ್, ಹೌದು, ದಯಾನಂದ್ ಅವರನ್ನು ಸೇರಿಸಿ ಒಂದಿಷ್ಟು ಜನ ಅಧಿಕಾರಿಗಳು ಇದರ ಹೊಣೆಯನ್ನ ಹೊತ್ತುಕೊಳ್ಬೇಕು. ಯಾಕೆ ಅಂತಂದ್ರೆ, ಯಾವುದೇ ಕಾರಣದ ಕೈ ಒತ್ತಡಕ್ಕೆ ಮಣಿದು ಪರ್ಮಿಷನ್ ಅನ್ನ ಕೊಡಬಾರ್ದಾಗಿತ್ತು. ವಿಜಯೋತ್ಸವವನ್ನ ನಡೆಸಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದೇ ಮೊದಲ ತಪ್ಪು. ಆ ಒಂದು ಕಾರಣಕ್ಕೆ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆದ ನಂತರ ಈಗ ನಾಳೆ ಬೆಂಗಳೂರಿನ ಡಿಸಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ದಯಾನಂದ್ ಅವರು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಕೇಸ್ ಪ್ರಕರಣ ತೀವ್ರಗೊಂಡಿದ್ದು 15 ದಿನಗಳ ಒಳಗಾಗಿ ಅದರ ಕಂಪ್ಲೀಟ್ ವರದಿ ನನಗೆ ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ರಾಜ್ಯ ಸರ್ಕಾರ ತನ್ನ ಆ ಒಂದು ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ. ಬಿಸಿಸಿಐ ಒಪ್ಕೊಳ್ತಾ ಇಲ್ಲ. ಆದ್ರೆ ಹೋಗಿದ್ದು ಜನಸಾಮಾನ್ಯರ ಪ್ರಾಣ. ನಾಳೆ ಬೆಂಗಳೂರು ನಗರದ ಮಾಜಿ ಪೊಲೀಸ್ ಆಯುಕ್ತ ದಯಾನಂದ್ ವಿಚಾರಣೆ ಮಾಡಲಿದ್ದಾರೆ. ವಿಕಾಸ್ ಕುಮಾರ್ ಶೇಖರ್ ಅವರ ವಿಚಾರಣೆ ನಡೆಸಲು ಡಿಸಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಡಿಸಿ ಜಗದೀಶ್ ಅವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವನ್ನ ಕೊಡಲಿಕ್ಕೆ ಸರ್ಕಾರ ಕೇಳಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗ ನಾಳೆ ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.